ಅದು ಲೊಕೇಶನ್ ಎಲ್ಲ ನೆನೆಸ್ಕೊಂಡು ಖುಷಿ ಆಯಿತು. ಒಂದು ಸ್ವಲ್ಪ ಅಳುನೂ ಬಂತು ನನಗೆ, ಇಮೋಷ್ನಲ್ ಆದ. ಬಿಕಾಸ್ ಸತತ 2 ವರ್ಷದಿಂದ ನಾವು ವೇಟ್ ಮಾಡ್ತಿರೋ ಸಿನಿಮಾ ಇವಾಗ ತೆರೆ ಮೇಲೆ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಇವಾಗ ಮಲ್ಟಿಪ್ಲೆಕ್ಸಲ್ಲಿ, ಐನಾಕ್ಸಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ. ಎಲ್ಲ ಕಡೆ ಫಾಸ್ಟ್ ಫಿಲಿಂಗು ಆಗ್ತಾ ಇದೆ. ನಮ್ಗೆ ಅದು ಬುಕ್ ಮೈ ಶೋ ನೋಡಿದ್ರೆ ಖುಷಿ ಆಗುತ್ತೆ. ದಯವಿಟ್ಟು ಆನ್ಲೈನ್ ಬುಕ್ ಮಾಡಿ, ಇಲ್ಲಾಂದರೆ ಅಲ್ಲೇ ಹೋಗಿ ಟಿಕೆಟ್ ತೊಗೊಂಡು ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಇನ್ನೂ ಅವ್ರನ್ನ ಯಾರನ್ನೂ ಭೇಟಿ ಆಗಿಲ್ಲ ನಾನು, ಎಲ್ಲರೂ ಹೊರಟೋದ್ರು. ಸೊ ಗೊತ್ತಿಲ್ಲ. ಆಬ್ವಿಯಸ್ಲಿ ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಜನ ಎಲ್ಲರಿಗಿಂತ ಮುಂಚೆ ಜನ ಕಿರ್ಚಿದ್ರೆ ಅವ್ರ ವಿಸಿಲ್ಗಳೇ ಅದೇ ನಮಗೆ ಆ್ಯಕ್ಚುಲಿ ಒಂದು ಡೋಸ್ ಇದ್ದಂಗೆ. ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಇಂಡಸ್ಟ್ರಿಗೆ ಅಂತ ಅನಿಸ್ತಿದೆ. ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಹೇಗೆ ಅನಿಸ್ತಿದೆ? ಸ್ವಲ್ಪ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತೀನ, ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಖುಷಿ ಆಯಿತು. ಬಿಕಾಸ್ ನಾನು ಸೀರಿಯಲಲ್ಲಿ ಕಾಣೋದಕ್ಕೂ ಇಲ್ಲಿ ಕಾಣೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ನಾನು ಹೇಗಿದ್ದೀನಿ ಹಾಗೆ ಕಾಣಿಸಿದ್ದೀನಿ. ಸೊ ನನ್ನನ್ನು ನೋಡಿಕೊಂಡು ಖುಷಿ ಆಯಿತು. ಎಲ್ಲ ಹೀರೋಗಳು ಚಿಕ್ಕಣ್ಣಲ್ಲೇ ನೋಡ್ಬಿಟ್ರೆ ಸಿನಿಮಾ. ಹೌದು ಹೌದು ಹೌದು, ನನಗೂ ಚೆನ್ನಾಗಿ ಕಾಣಿಸ್ತಾರಲ್ವ, ಅದಕ್ಕೆ ಎಲ್ಲ ಹೀರೋಗಳು ಆ ಒಂದು ಸೆಗ್ಮೆಂಟು ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಖುಷಿ ಆಗುತ್ತೆ. ಇವಾಗ ಎಲ್ಲರಿಗೂ ಅದೇ ಹೇಳೋದು, ನಮ್ಮ ಸಿನಿಮಾ ಇವಾಗ ನಿಮ್ಮದು, ದಯವಿಟ್ಟು ಅದನ್ನು ಗೆಲ್ಲಿಸಿ. ಬೇರೆ ಕಡೆ ರೆಸ್ಪಾನ್ಸ್ ಎಲ್ಲ ಹೇಗೆ ಬರ್ತಿದೆ? ತುಂಬ ಚೆನ್ನಾಗಿ ಬರ್ತಿದೆ. ನಾವು ನಿನ್ನೆಯಿಂದನೂ ನಾನು ಕಾನ್ಸ್ಟೆಂಟ್ಲಿ ಫೋನಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಬುಕ್ಕಿಂಗ್ಸ್ ಬಗ್ಗೆ ಎಲ್ಲ. ಸೊ ಅದೊಂಥರ ಈ ಚಿಕ್ಕ ಮಗುಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ, ಒಂದು 5th ಸ್ಟ್ಯಾಂಡರ್ಡ್ ಹುಡುಗಿಗೆ ನಾಳೆ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅನ್ನೋ ಖುಷಿ ಇರುತ್ತಲ್ಲ, ಆ ಖುಷಿಯಲ್ಲಿ ನಾನಿದ್ದೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಸೊ ಬುಕ್ಕಿಂಗ್ಸ್ ತುಂಬ ಚೆನ್ನಾಗಿ ಆಗ್ತಿದೆ. ಅದು ರೆಸ್ಪಾನ್ಸ್ ನೋಡಿ ಖುಷಿ ಆಯಿತು. ಸೊ ಜನ ಒಳ್ಳೆ ನೀವು ನಿಜವಾಗ್ಲೂ ನೀವು ಎಲ್ಲರಿಗೂ ಹೇಳಿಬಿಟ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನಮಗೆ ಇವಾಗ ಮೀಡಿಯಾದವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಆ ವಿಷಯನ ನಿಮಗೆಲ್ಲ ತಲುಪಿಸೋಕ್ಕೆ. ದಯವಿಟ್ಟು ನಮ್ಮ ಸಿನಿಮಾನ ನೋಡಿ ಅದನ್ನು ಗೆಲ್ಲಿಸಿ. ಥಿಯೇಟರ್ ವಿಸಿಟ್ ಇವತ್ತು ಆಯ್ತು. ನಾಳೆ ಧ್ರುವ ಸರ್ಜಾ ಅವ್ರ ಸಿನಿಮಾ ನೋಡ್ತಾ ಇದ್ದಾರೆ. ಸಂಜೆ ಶಿವಣ್ಣ ಅವ್ರ ಸಿನಿಮಾ ನೋಡ್ತಿದ್ದಾರೆ. ಡಿ ಬಾಸ್ ಅವರು ಸದ್ಯದಲ್ಲೇ ಸಿನಿಮಾ ನೋಡ್ತಾರೆ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಬಟ್ ಧ್ರುವ ಸರ್ಜಾ ಅವರು ನಾಳೆ ಇದೇ ಥಿಯೇಟರು ಮ್ಯಾಟ್ನಿ ಶೋ ನೋಡ್ತಾ ಇದ್ದಾರೆ. ಕೊನೆಯದಾಗಿ ಏನೂ ಹೇಳಲ್ಲ. ಇವಾಗ ನಮ್ಮ ಸಿನಿಮಾ ನಿಮ್ಮ ಪಾಲಿಗಾಗಿದೆ. ದಯವಿಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ. ನನ್ನನ್ನು ಎಲ್ಲಿ ಸೀರಿಯಲಲ್ಲಿ ನೋಡಿದ್ರೆ ಅದೇ ಪ್ರೀತಿ ಇಲ್ಲಿ ಕೊಡಿ ಅಂತ ಕೇಳ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.